ವೀಕ್ಷಕರೇ ನಮಸ್ತೆ. ನನ್ನ ಫ್ರೆಂಡ್ ಒಬ್ಳು ಪ್ರಿಯಾ ಅಂತ ಇದ್ಲು. ಅವಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಹುಡುಗಿ. ಅವಳದೇ ಆದಂಥ ಕನಸು, ಅವಳದೇ ಆದಂಥ ಒಂದು ಗೋಲ್ ಇತ್ತು ಜೀವನದಲ್ಲಿ. ಅವಳು ಕಾಲೇಜಿನಲ್ಲಿ ಓದುವಾಗ ಒಬ್ಬ ಹುಡುಗನ ಪರಿಚಯ ಪ್ರೀತಿ ಆಯಿತು. ಇನ್ನೇನು ಒಬ್ರನ್ನೊಬ್ರು ಬಿಟ್ಟು ಇರದೇ ಇರೋಷ್ಟು ಪ್ರೀತಿ ಮಾಡ್ತಾಯಿದ್ರು. ಅವರಿಬ್ಬರು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಕೂಡ ಇದ್ದರು. ಒಂದಿನ ಇವರಿಬ್ರಿಗೂ ಜಗಳ ಆಗಿ ಪ್ರಿಯಾ ಹುಡುಗನಿಂದ ದೂರ ಆದ್ಲು. ಆಕೆ ಮೊದಲಿನ ಥರ ಆಕೆ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆದರೆ ಒಂದು ದಿನ ಆಕೆ ಯಾವಾಗಲೂ ಕಾಲೇಜಿಗೆ ಬರೋ ಥರ ಕಾಲೇಜಿಗೆ ಬಂದ್ಲು. ಆದರೆ ಆಕೆನ ಹುಡುಗರೆಲ್ಲ ಬೇರೆ ಥರ ನೋಡ್ತಾ ಇದ್ರು. ಏನಾಯಿತು ಅಂತ ಕ್ಲೋಸ್ ಫ್ರೆಂಡ್ನ ಕೇಳಿದಾಗ ಗೊತ್ತಾಗುತ್ತೆ ಅವಳ ಒಂದು ಪ್ರೈವೇಟ್ ವಿಡಿಯೋ ಲೀಕ್ ಆಗಿದೆ ಅಂತ. ಪ್ರಿಯಾ ಯಾರಿಗೂ ಮುಖ ತೋರಿಸೋದಕ್ಕಾಗದೆ ಆಕೆ ಮನೆಗೆ ಓಡಿ ಹೋಗ್ತಾಳೆ. ಮನೆಯವ್ರಿಗೂ ಈ ವಿಚಾರ ಗೊತ್ತಾಗುತ್ತೆ. ಅವರ ತಂದೆ, ತಾಯಿ ಹಾಗೂ ಪ್ರಿಯಾ ಎಲ್ಲರೂ ಸೇರಿ ಸೂಸೈಡ್ ಮಾಡ್ಕೊಳ್ತಾರೆ. ಇದೇ ಥರ ಕತೆ ಇನ್ನೊಂದು ಊರಲ್ಲಿ ನಡೆಯುತ್ತೆ. ಅವಳ ಹೆಸರು ನವ್ಯ ಅಂತ. ಇವಳಿಗೂ ಕನಸಿತ್ತು, ಗೋಲ್ ಇತ್ತು, ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ. ಇವರ ಪ್ರೈವೇಟ್ ಕ್ಷಣಗಳನ್ನ ಕೂಡ ರೆಕಾರ್ಡ್ ಮಾಡಿ ಅದನ್ನು ವೈರಲ್ ಕೂಡ ಮಾಡ್ದ. ಆದರೆ ಇವಳು ಹೆದರಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಲು, ಫೈಟ್ ಮಾಡಿದ್ಲು, ಅವನನ್ನು ಒಳಗಡೆ ಹಾಕಿಸಿ ಶಿಕ್ಷೆ ಕೂಡ ಕೊಡಿಸಿದ್ಲು. ಅವಳ ಪ್ರೈವೇಟ್ ವಿಡಿಯೋಸ್ನ ಸೈಬರ್ ಕ್ರೈಮಿಂದ ಡಿಲೀಟ್ ಕೂಡ ಮಾಡಿಸಿದ್ಲು. ಅವರ ತಂದೆ ತಾಯಿ ಮಗಳ ಜೊತೆ ನಿಂತ್ಕೊಂಡ್ರು. ಜನ ಸ್ವಲ್ಪ ದಿನ ಮಾತಾಡಿದ್ರು, ಇನ್ನೂ ಸ್ವಲ್ಪ ದಿನ ಆದಮೇಲೆ ಎಲ್ಲ ಮರ್ತೋದ್ರು. ನವ್ಯ ತನ್ನ ಜೀವನನ ನೆಮ್ಮದಿಯಿಂದ ಲೀಡ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಾನು ಹೇಳಿದ್ದು ನಿಮಗೆ ಒಂದು ಕಾಲ್ಪನಿಕ ಕತೆ ಅಂತ ಅನ್ನಿಸ್ಬೋದು. ಆದರೆ ನನ್ನ ಕಲ್ಪನೆ ಅಲ್ಲ, ಇದು ನಿಜ. ನಮ್ಮ ಪ್ರಪಂಚದಲ್ಲಿ ನಡೀತಾ ಇರುವಂಥ ಕಹಿ ಸತ್ಯ ಇದು. ಇದರಲ್ಲಿ ಹುಡುಗಿರು ಮಾತ್ರ ಅಲ್ಲ, ಹುಡುಗರು ಕೂಡ ಬಲಿಯಾಗ್ತಾ ಇದ್ದಾರೆ. ಒಂದು ಯೂನಿವರ್ಸಿಟಿ ಹಾಸ್ಟೆಲ್ನ ಹುಡುಗಿ ತನ್ನ ಸ್ನೇಹಿತೆಯರ ವಿಡಿಯೋಸ್ನ ರೆಕಾರ್ಡ್ ಮಾಡಿ ತನ್ನ ಬಾಯ್ ಫ್ರೆಂಡ್ಗೆ ಕಳಿಸ್ತಾ ಇದ್ಲು. ಅವನು ಆ ವಿಡಿಯೋಸ್ಗಳನ್ನ ಪಾರ್ನ್ ವೆಬ್ಸೈಟ್ಗಳಿಗೆ ಸೆಲ್ ಮಾಡಿ ಹಣ ಮಾಡ್ತಾ ಇದ್ದ. ರೀಸೆಂಟಾಗಿ ಮೈಸೂರಿನ KR ನಗರದಲ್ಲಿ ಒಂದು ಚಿಕ್ಕ ಹುಡುಗಿ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಮಾಡಿ ಅದನ್ನ ವಿಡಿಯೋ ಮಾಡಿ ಆ ಹುಡುಗಿನ ಹೆದರಿಸಿದ್ದಕ್ಕೆ ಇಡೀ ಫ್ಯಾಮಿಲಿ ಸೂಸೈಡ್ ಅಟೆಂಪ್ಟ್ ಮಾಡ್ತು. ಅದರಲ್ಲಿ ಒಬ್ರು ಪ್ರಾಣ ಕೂಡ ಹೋಯ್ತು. ಇದೇ ರೀತಿ ನೀವು ಇಂಟರ್ನೆಟ್ ಸರ್ಚ್ ಮಾಡಿದ್ರೆ ನಿಮಗೆ ತಿಂಗಳಿಗೊಂದು ನ್ಯೂಸ್ ಸಿಗುತ್ತೆ. ಪ್ರತಿದಿನ ಯಾರೋ ಒಬ್ರು ಬಲಿ ಆಗ್ತಾನೆ ಇದ್ದಾರೆ. ಅದರಲ್ಲಿ ನವ್ಯ ಅಂತವ್ರು ಹೋರಾಡಿದ್ರೆ ಪ್ರಿಯಾ ಅಂತವ್ರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಈ ತರ ಪ್ರೈವೇಟ್ ವಿಡಿಯೋಸ್ನ ಹ್ಯಾಕ್ ಮಾಡೋದಕ್ಕೆ ಒಂದು ದೊಡ್ಡ ಸಮೂಹನೇ ಇದೆ. ಈ ಒಂದು ನೆಟ್ವರ್ಕ್ನ ಪೊಲೀಸ್ನವ್ರಿಗೂ ಕೂಡ ಅಳ್ಳಾಡ್ಸೋದಕ್ಕಾಗಲ್ಲ. ಅಷ್ಟೇ ಯಾಕೆ, FBI ಅಂತ ಏಜೆನ್ಸಿ ಕೂಡ ಏನು ಮಾಡೋಕ್ಕಾಗಿಲ್ಲ. ಅಷ್ಟು ದೊಡ್ಡ ನೆಟ್ವರ್ಕ್ ಇದು. ಯಾರಾದರೂ ಪ್ರೈವೇಟ್ ವಿಡಿಯೋಸ್ನ ಯಾವುದಾದ್ರೂ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಮುಗೀತು. ಅದನ್ನು ಡಿಲೀಟ್ ಮಾಡೋಕ್ಕೆ ಸುಮಾರು 15 ದಿನ ಪೊಲೀಸ್ನವ್ರಿಗೆ ಬೇಕಾಗುತ್ತೆ. ಅಷ್ಟು ಕಷ್ಟ. ಅದು ಡಿಲೀಟ್ ಆಯಿತು ಅಂತ ಯಾರು ಖುಷಿ ಪಡೋ ಹಾಗೂ ಇಲ್ಲ. ಯಾಕಂದರೆ ಆ ವಿಡಿಯೋಸ್ಗಳನ್ನ ಆಲ್ರೆಡಿ ಡಾರ್ಕ್ ವೆಬ್ನಲ್ಲಿ ಸೇವ್ ಮಾಡಿ ಇಟ್ಟಿರ್ತಾರೆ. ಅದು ಯಾವಾಗ ಬೇಕಾದರೂ ಹೊರಗಡೆ ಬರಬಹುದು. ಏನಿದು ಡಾರ್ಕ್ ವೆಬ್? ಟೋಟಲ್ ಆಗಿ 3 ವೆಬ್ ಇದೆ. ಒಂದು ಸರ್ಫೇಸ್ ವೆಬ್, ಅಂದರೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಫೇಸ್ಬುಕ್, ಗೂಗಲ್ ಹಾಗೆ ಬೇರೆ ವೆಬ್ ಬ್ರೌಸರ್ಗಳು. ಎರಡನೇದು ಡೀಪ್ ವೆಬ್. ಇದು ಪಾಸ್ವರ್ಡ್ನ ಪ್ರೊಟೆಕ್ಟ್ ಮಾಡೋದು ಹಾಗೆ ಬ್ಯಾಂಕಿಂಗ್ ಸರ್ವರ್ಗಳನ್ನ ಸೇಫ್ ಮಾಡೋಕ್ಕೆ ಬಳಸುವಂಥದ್ದು. ಮೂರನೇದು ಡಾರ್ಕ್ ವೆಬ್. ಇದನ್ನ ಹೆಚ್ಚಾಗಿ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡೋದು. ಕ್ರಿಮಿನಲ್ ಆಕ್ಟಿವಿಟೀಸ್ ಅಂದ್ರೆ ಪೋರ್ನೋಗ್ರಫಿ, ಸುಪಾರಿ ಕಿಲ್ಲಿಂಗ್, ಇಲ್ಲಿಗಲ್ ವೆಪನ್ ಪರ್ಚೇಸ್, ಎಲ್ಲದಕ್ಕಿಂತ ಮುಖ್ಯವಾಗಿ ಚೈಲ್ಡ್ ಪೋರ್ನೋಗ್ರಫಿ. ಡಾರ್ಕ್ ವೆಬ್ ಅಲ್ಲಿ 70% ಅಷ್ಟು ಚೈಲ್ಡ್ ಪೋರ್ನೋಗ್ರಫಿನೇ ನಡೆಯುತ್ತೆ. ಇದನ್ನ ಡಾಲರ್ಸ್ ಕೊಟ್ಟು ಜನ ಎಂಜಾಯ್ ಮಾಡ್ತಾರೆ. 2015ರಲ್ಲಿ ಫಿಲಿಪೀನ್ಸ್ ಪೊಲೀಸು ಪೀಟರ್ ಸ್ಕಲ್ಲಿ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಅವನು ಎಷ್ಟೋ ಜನ ಚಿಕ್ಕ ಹುಡುಗಿರಿಗೆ ಟಾರ್ಚರ್ ಕೊಟ್ಟು ಪಾರ್ನ್ ವಿಡಿಯೋಸ್ ಮಾಡಿ ಅದನ್ನ ಡಾರ್ಕ್ ವೆಬ್ ನಲ್ಲಿ ಲೈವ್ ಮಾಡ್ತಾ ಇದ್ದ. ಇವನಿಗೆ ಲೆಕ್ಕ ಇಲ್ಲದಷ್ಟು ಚಿಕ್ಕ ಮಕ್ಕಳನ್ನ ರೇಪ್ ಮಾಡಿದ್ದಾನೆ. ಅದರಲ್ಲಿ 18 ತಿಂಗಳು ಮಗು ಕೂಡ ಇದೆ. ಇವನು ಹಾಗೂ ಲೈವ್ ವಿಡಿಯೋಸ್ ನಲ್ಲಿ ಚಾಟ್ ಮಾಡ್ತಾ ಇದ್ದವರು ಎಷ್ಟು ಕ್ರೂರಿಗಳು ಅಂದ್ರೆ ಮಕ್ಕಳಿಗೆ ಚಿತ್ರ ಹಿಂಸೆ ಕೊಟ್ಟು ರೇಪ್ ಮಾಡ್ತಾ ಇದ್ರಂತೆ. ಹಾಗೆ ಆ ಮಕ್ಕಳು ಕೈನಲ್ಲೇ ಗುಂಡಿ ತೋಡಿಸಿ ಅದೇ ಗುಂಡಿಗೆ ಆ ಮಕ್ಕಳನ್ನ ಸಾಯಿಸಿ ಮುಚ್ತಾ ಇದ್ರಂತೆ.
ಇದನ್ನ ಡಾರ್ಕ್ ವೆಬ್ ನಲ್ಲಿ ಲೈವ್ ನೋಡ್ಕೊಂಡು ಕೆಲವು ಸೈಕೋಗಳು ಎಂಜಾಯ್ ಮಾಡ್ತಾ ಇದ್ರಂತೆ. ಇವನಿಗೆ ಫಿಲಿಪೀನ್ಸ್ ಕೋರ್ಟ್ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಹಾಗೆ ಇವನಿಗೆ ಹೆಲ್ಪ್ ಮಾಡಿದವ್ರಿಗೂ ಕೂಡ ಜೀವಾವಧಿ ಶಿಕ್ಷೆ ಕೊಟ್ಟಿದೆ. ಹೀಗೆ ಆ ಡಾರ್ಕ್ ವೆಬ್ ನ ತುಂಬಾ ಇದೇ ರೀತಿ ಸೈಕೋ ಹಾಗೂ ಕ್ರಿಮಿನಲ್ಸ್ ಗಳೇ ತುಂಬಿದ್ದಾರೆ. ಹಾಗಿದ್ರೆ ಇದನ್ನ ಏನು ಮಾಡಕ್ಕಾಗಲ್ವಾ? ಹೌದು, ಇದನ್ನ ಏನು ಮಾಡಕ್ಕಾಗಲ್ಲ. ನಿಮ್ಮ ಪ್ರೈವೇಟ್ ಫೋಟೋಸ್ನ ಅಥವಾ ವಿಡಿಯೋಸ್ನ ಒಂದು ಸಲ ನಿಮ್ಮ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ರೆ ಮುಗೀತು. ಆ ಒಂದು ವಿಡಿಯೋಸ್ನ ಅಥವಾ ನಿಮ್ಮ ಫೋಟೋನ ಆಟೋಮೆಟಿಕ್ ಆಗಿ ಕ್ಲೌಡ್ ಸೇವ್ ಮಾಡ್ಕೊಳ್ಳುತ್ತೆ. ಇದನ್ನ ನೀವು ಡಿಲೀಟ್ ಮಾಡಿದ್ರೂ ಕೂಡ ಕ್ಲೌಡ್ ನಲ್ಲಿ ನಿಮ್ಮ ಒಂದು ಪ್ರೈವೇಟ್ ವಿಡಿಯೋ, ಪ್ರೈವೇಟ್ ಫೋಟೋ ಯಾವಾಗ್ಲೂ ಇರುತ್ತೆ. ನೀವು ಯೂಸ್ ಮಾಡೋ ಮೊಬೈಲು, ಟ್ಯಾಬು, ಲ್ಯಾಪ್ಟಾಪು ಇದು ಯಾವುದು ಹ್ಯಾಕ್ ಆಗಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇಂದ ನಿಮ್ಮ ಪ್ರೈವೇಟ್ ಟೈಮ್ ನ ರೆಕಾರ್ಡ್ ಮಾಡಿದ್ರೆ ಮುಗೀತು. ನಿಮ್ಮ ಮರ್ಯಾದೆನ ಹರಾಜಾಕತ್ತೆ ಆ ವಿಡಿಯೋ. ನಮ್ಮ ಪ್ರಪಂಚದಲ್ಲಿ ಜನ ಏನೇ ಮಾಡಿದ್ರು ಅದರಲ್ಲಿ ಮಜಾ ತಗೊಳ್ಳೋಂತ ಸೈಕೋಗಳು ನಮ್ಮ ಅಕ್ಕಪಕ್ಕ ಕೂಡ ಇದ್ದಾರೆ. ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು. ಸೊ ಯಾವಾಗ್ಲೂ ಹುಷಾರಾಗಿರಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇದೇ ತರ ಕ್ರೈಮ್ಗೆ ಸಂಬಂಧಪಟ್ಟ ವಿಡಿಯೋಸ್ನ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.